ಆಯ್ತು. ಈ ಬೀದರ್ ಸಕ್ಕರೆ ಕಾರ್ಖಾನೆ 2018ರಲ್ಲಿ 7.5 ತಿಂಗಳ ಇವರು ಸಂಜಯ್ ಖೇಣಿ ಅವರು ಲಾಕ್ ಮಾಡ್ಕೊಂಡು ಕುಂತಿದ್ರು. ಅದ್ರ ಸಂಬಳ ಪೇಮೆಂಟ್ ಹಾಗೆ ಉಳ್ಕೊಂಡಿತ್ತು. ಅದ್ರಲ್ಲಿ ಏನಂದ್ರ ಸನ್ಮಾನ್ಯ ಶ್ರೀ ಬಂಡೆಪ್ಪ ಕಾಶಂಪುರ್ ಅವರು 28/10/2018ರಲ್ಲಿ ಅವರು ಉಸ್ತುವಾರಿ ಮಂತ್ರಿ ಬೀದರ್ ಜಿಲ್ಲೆ ಉಸ್ತುವಾರಿ ಸಚಿವರಾಗಿದ್ರು. ಅವ್ರು ಸಚಿವರಾಗಿರ್ತಕ್ಕಂಥ ಸಂದರ್ಭದಲ್ಲಿ ಈ 2018ನೇ ಸಾಲಿನಲ್ಲಿ ಕಾರ್ಮಿಕರಿಗೆ ಸ್ಥಗಿತಗೊಳಿಸಿರುವುದನ್ನು ಇದು ಮಾಡಿ ಮತ್ತೆ ಪುನಃ ಅವ್ರು ಏನಂದ್ರೆ ಕಾರ್ಖಾನೆಯಲ್ಲಿ ಕಾರ್ಮಿಕರಿಗೆ ಏನಂದ್ರೆ ಆದೇಶ ಮಾಡಿದ್ರು, ತಗೊಳ್ಳಿಕ್ಕೆ ಕೆಲಸ ಮಾಡ್ಲಿಕ್ಕೆ ಆದೇಶ ಮಾಡಿದ್ರು. ಅವ್ರ ಆದೇಶ ಮಾಡಿದ ನಂತರ ಏನಂದ್ರೆ ಕೆಲವೊಂದು 3-4 ತಿಂಗಳು ಸಂಬಳ ಪೇಮೆಂಟ್ ಮಾಡಿದಾರೆ ಅಷ್ಟೇ. ಆದ ನಂತರ ಹೊಸ ಬಾಡಿ ಬಂತು. ಯಾವಾಗ 21ನೇ ಏಪ್ರಿಲ್ 2021 ಏಪ್ರಿಲ್ದಾಗ ಏನೋದು ಹೊಸ ಬಾಡಿ ಆಯ್ಕೆ ಬಂತು ಆಡಳಿತ ಮಂಡಳಿಯವರು. ಆ ಆಡಳಿತ ಮಂಡಳಿದ ಅಧ್ಯಕ್ಷರು ಏನೋದು ನಮ್ಮ ಸುಭಾಷ್ ಜಿ ಕಲ್ಲೂರ್ಜಿ ಅವರು ಆಡಳಿತ ಮಂಡಳಿ ಅಧ್ಯಕ್ಷ ಆದ್ರು. ಅವ್ರು ಆಗಿದ ಬಳಿಕ ಏನಾಯ್ತು, ಅವರು ಏಪ್ರಿಲ್ 21ನೇ ಸಾಲಿನಿಂದ ಆಗಸ್ಟ್ 22ರ ಮಟ್ಟ ಕಾರ್ಯನಿರ್ವಹಿಸ್ಕೊಂಡು ಬಂದ್ರು. ಕಾರ್ಖಾನೆ ಚಾಲೂ ಮಾಡಿದ್ರು. ಕಾರ್ಖಾನೆ ಚಾಲೂ ಮಾಡಿ ಕ್ರಷಿಂಗ್ ಮಾಡಿದ್ರು. ಕ್ರಷಿಂಗ್ ಮಾಡಿ ಏನಾದ್ರು ನಮ್ಮ ಆ ಪೀರಿಯಡ್ದಲ್ಲಿ ಅವ್ರು ಏನ್ ಮಾಡಿದ್ರು, 2 ತಿಂಗಳ ಪೇಮೆಂಟ್ ನಮಗ್ ಕೊಟ್ಟಿದ್ರು. ಆ 2 ತಿಂಗಳ ಪೇಮೆಂಟ್ ಕೊಟ್ಟು ಏನ್ ಮಾಡಿದ್ರು, ಕಾರ್ಖಾನೆದಾಗ ಇಲ್ಲಿರ್ತಕ್ಕಂಥ ಸಕ್ಕರೆ ಅನ್ನೋದ ಎತ್ಕೊಂಡು ಹೋಯ್ತಾ ಇದ್ರು. ಆ ಎತ್ಕೊಂಡು ಹೋಯ್ತ ಸಂದರ್ಭದಲ್ಲಿ ಸಂಜಯ್ ಖೇಣಿ ಅವರ ಅಧ್ಯಕ್ಷತೆಗೆ ಅಲ್ಲಿ ತಯಾರಾಗಿರ್ತಕ್ಕಂಥ ಸಕ್ಕರೆ ಇವ್ರು ಏನದ ಮಾರಾಟ ಮಾಡ್ಲಿಕ್ಕೆ ಮಾಡಿದ್ರು. ಮಾರಾಟ ಮಾಡಿದಾಗ ನಾವೇನ್ ಮಾಡಿದ್ವಿ, ಸರ್ ನಮ್ ಸಂಬಳ ಬರ್ಬೇಕಾಗಿದೆ, 2016 ಸಂಬಳ ಬರ್ಬೇಕಾಗಿದೆ. ನಮ್ ಸಂಬಳ ಕೊಡೋವರೆಗೆ ನಾವು ಕಾರ್ಖಾನೆ ಗೇಟಿಲಿ ಸಕ್ಕರೆ ಹೊರಗೆ ಹೋಗ್ಬಿಡ್ಸಲ್ಲ ಅಂತ ಹೇಳಿ ಎಲ್ಲಾ ಕಾರ್ಮಿಕರು ಏನದ ಗೇಟಿಗೆ ಏನದ ಕುಂತು ಅದಕ್ಕೆ ಸಕ್ಕರೆ ಗಾಡಿ ಅನ್ನೋದು ನಾವು ಬಿಡಲ್ಲ ಅಂದಾಗ ಅದು ಸ್ಥಗಿತ ಮಾಡಿದೆವು. ಸ್ಥಗಿತ ಮಾಡಿದಾಗ ಏನಾಯ್ತು, ಅಲ್ಲಿ ನಮ್ಗೆ ಆಡಳಿತ ಮಂಡಳಿದವರು ಎಲ್ಲಾ ನಿರ್ದೇಶಕರು ಬಂದು ಒಂದ ಕಾರ್ಖಾನೆಯಲ್ಲಿ ಏನದ ಅದು ಮೀಟಿಂಗ್ ಸಭೆಯಲ್ಲಿ ಅಲ್ಲಿ ಕರೆದ ಕೇಸಿಂದ ಏನಂದ್ರೆ, ನೋಡ್ರಪ್ಪ ನಿಮ್ಗೆ 2 ತಿಂಗಳು ಪೇಮೆಂಟ್ ಕೊಡ್ತೇವೆ, ಸಕ್ರಿ ಹೋಯ್ತೇವ ಅಂದ್ರು. ಆ 2 ಲಾರಿಗೆ ಬಿಟ್ಟು ಮತ್ತೆ ಉಳ್ಕಿ ಸಕ್ರಿ ಏನು ಇದ್ದಿಲ್ಲ ಒಳಗ, ಎಲ್ಲಾ ಸಕ್ರಿ ಎತ್ಕೊಂಡು ಹೋಗಿದ್ರು. ಆ ಎತ್ಕೊಂಡು ಹೋಗೋ ಸಂದರ್ಭದಲ್ಲಿ 2 ಲಾರಿಕಿನ ಮುಂಚೆ ಮತ್ತು ಸಕ್ಕರೆ ಯಾರು ತಗೊಂಡು ಹೋಗಿದ್ರು, ಅದು ಕಲ್ಲೂರು ಅವರೇ ಮಾಡ್ಕೊಂಡಿದ್ರು. ಆದ್ರೆ ಅವಾಗ ನಾನು ಯೂನಿಯನ್ ಅಧ್ಯಕ್ಷ ಇದ್ದಿಲ್ಲ. ಕೆಲವರು ನಮ್ಮವರೇ ನಮ್ಮ ಕಾರ್ಮಿಕರು ಯೂನಿಯನ್ ಬೇರೆ ಅಧ್ಯಕ್ಷ ಬಾಡಿ ಇತ್ತು. ಅವ್ರ ಬಾಡಿ ಟೈಮಲ್ಲಿ ಅವ್ರು ಏನೋದು ಅದಕ್ಕೆ ಅದು ಮಾಡಿಲ್ಲ. ಪುನಃ ಬಂದ್ ಏನದ ನಾನು 2021ರಲ್ಲಿ 22 ಆಗಸ್ಟ್ನಾಗ ಏನದ ಈ ಸಕ್ರಿ ಕೋಟ ನಮ್ಮ ಮದುವೆ ಬಿಡ್ಸಲ್ಲ ಅಂತ ಹೇಳಿದಾಗ ಅವಾಗ ಏನದ ಸಕ್ರಿ ಮಾಡೋದು 1 ತಿಂಗಳ ಸಂಬಳ ಕೊಟ್ಟಿದ್ರು ಅಷ್ಟೇ. 2 ತಿಂಗಳ ಸಂಬಳ ಪೇಮೆಂಟ್ ಮಾಡ್ತೀವಿ ಅಂತ ಹೇಳಿ 1 ತಿಂಗಳ ಪೇಮೆಂಟ್ ಕೊಟ್ಟಿದ್ರು. ಮುಂದೆ ಸೆಪ್ಟೆಂಬರ್ 2022ರಲ್ಲಿ ಸುಭಾಷ್ ಕಲ್ಲೂರು ಏನೋ ಅಧ್ಯಕ್ಷದ ಆಡಳಿತ ಮಂಡಳಿ ಇತ್ತು. ಆ ಆಡಳಿತ ಮಂಡಳಿಯಲ್ಲಿ ಸೇಮ್ 2018ರಲ್ಲಿ ಯಾವ್ದು ನೋಟಿಸ್ ತೆಗೆದ್ರ ಅದೇ ನೋಟಿಸ್ ಬೋರ್ಡಿಗೆ ಹಚ್ಚಿ ಮತ್ತೆ ಕಾರ್ಖಾನೆ ಲಾಕ್ ಮಾಡ್ಕೊಂಡ್ರು. 2020 ಸೆಪ್ಟೆಂಬರ್ 2022ರಲ್ಲಿ ಮತ್ತೆ 21 21 ಆರ್ಡರ್ ಹಾಕಿದ್ರು. 22 ಸೆಪ್ಟೆಂಬರ್ ಸಮಯದಲ್ಲಿ ಮತ್ತೆ ಅದೇ ರೀತಿ ಈ ಕಾರ್ಖಾನೆ 1 ಸಾರಿ ಲೇ ಆಫ್ ಮಾಡ್ಬೇಕು, ಲಾಕ್ ಮಾಡ್ಕೊಂಡ್ ಬಳಿಕ ಅವ್ರು ಪುನಃ 2ನೇ ಟೈಮ್ ಇದು ಲಾಕ್ ಹಾಕೊಳಕ್ ಬರಂಗಿಲ್ಲ ಅಂತ ನಮ್ಮ ಮಾಹಿತಿ ಇದೆ. ಆದ್ರೂ ಸರ್ ಅವ್ರಿಗೆ ಯಾವ್ದ್ ಮಾಹಿತಿ ಇತ್ತು, ಯಾವ ಕಾನೂನಾತ್ಮಕ ಹಾಕಿದ್ರು ನಮ್ಗೇನ್ ಅದ್ರ ಬಗ್ಗೆದಾಗ ಅಷ್ಟು ನಮಗ್ ಮಾಹಿತಿ ಇಲ್ಲ. ಅವ್ರು ಲಾಕ್ ಹಾಕಿದ ಪೀರಿಯಡ್ ದಲ್ಲಿ ನಾವೇನ್ ಮಾಡಿದೆವು, ನಮ್ದು ಉಪ ಕಾರ್ಮಿಕರ ಆಯುಕ್ತರು ಗುಲ್ಬರ್ಗ ಅಲ್ಲಿ ಏನ್ ಮಾಡಿದ್ರೆ ನಾವು ಏನೋ ಒಂದು ಸರ್ ನಮ್ಮೆಲ್ಲ ಅನ್ಯಾಯ ಆಗಿದೆ, ಇಷ್ಟು ತಿಂಗಳಿಂದ ಸಂಬಳ ಕೊಟ್ಟಿರುವುದಿಲ್ಲ, ಆದ್ರೂ ಸಹಿತ ಏನಂದ್ರೆ ಇವ್ರು ಮೊದಲು 18ರಲ್ಲಿ ಒಂದ್ಸರಿ ಇದೇ ತರ ಲಾಕ್ ಮಾಡ್ಕೊಂಡಿದ್ರು. ಅದೇ ರೀತಿ 22ರಲ್ಲೂ ಸಹಿತ ಏನಂದ್ರೆ ಅದೇ ರೀತಿ ಲಾಕ್ ಮಾಡ್ಕೊಂಡು ನಮ್ ಕಾರ್ಮಿಕರಿಗೆ ಏನಾದ್ರು ಬೀದಿ ಪಾಲ್ ಮಾಡಿದ್ರೆ ಇದ್ರ ಬಗ್ಗೆ ನಮ್ಗೆ ಏನಾದ್ರು ನ್ಯಾಯ ದೊರಕಿಸ್ಕೊಡ್ರಿ ಅಂತ ಹೇಳಿ ನಾವು ಉಪ ಕಾರ್ಮಿಕ ಆಯುಕ್ತರು ಗುಲ್ಬರ್ಗ ಇವರಲ್ಲಿ ಮೋರೆ ಹೋದೆವು. ಈಗ ಮಾಡಿದ್ರು ಒಂದು ಸಂಧಾನ ಸಭೆ ಕರೆದ್ರು. ಸುಮಾರು 3-4 ಸಾರಿ ಸಂಧಾನ ಸಭೆ ಕರೆದ್ರು. ಆ ಸಂಧಾನ ಸಭೆ ಕರೆದಲ್ಲಿ ನಮ್ಮ ಕಾರ್ಖಾನೆ MD ವ್ಯವಸ್ಥಾಪಕ ನಿರ್ದೇಶಕರು
8 ಡಿಸೆಂಬರ್ 2022 ಒಂದು ಸಂಧಾನ ಸಭೆ ಕರೆದ್ರು. ಆ ಸಂಧಾನ ಸಭೆಯಲ್ಲಿ ಏನದ ನಮ್ಮ BSSK ವ್ಯವಸ್ಥಾಪಕ ನಿರ್ದೇಶಕರು ಕಾರ್ಮಿಕರಿಗೆ ನಾವು 41 ಕೋಟಿ ಚಿಲ್ಲರೆ ಹಣ ಪೇಮೆಂಟ್ ಕೊಡ್ಬೇಕಾಗಿದೆ, ಇನ್ನು ಕೆಲವೊಂದು ಇದನ್ನು ಪರಿಶೀಲನೆ ಮಾಡ್ಬೇಕಾಗಿದೆ ಅಂತ ಹೇಳಿ ಒಂದು ಉಪ ಕಾರ್ಮಿಕ ಆಯುಕ್ತರಿಗೆ ಅನ್ನೋದು ಒಂದು ಪತ್ರ ಬರೆದು ಕೊಟ್ರು. ಇನ್ನೊಂದು ಸಕ್ಕರೆ ಕಬ್ಬು ಅಭಿವೃದ್ಧಿ ಆಯುಕ್ತರು, ಕಬ್ಬು ಅಭಿವೃದ್ಧಿ ಮತ್ತು ಸಕ್ಕರೆ ನಿರ್ದೇಶಕರು ಬೆಂಗಳೂರಿಗೆ ಅವರಿಗೆ ಸಹಿತ ಒಂದು ಮನವಿ ಪತ್ರ ಕೊಟ್ಟಿವಿ. ಸರ್, ನಮ್ಮಲ್ಲಿ ಇಂತಿಂತ ಇದರಿಂದ ನಮ್ಮಲ್ಲಿ ಅನ್ಯಾಯ ಆಗಿದೆ, ನಾವ್ ಎಷ್ಟು ಕಾರ್ಮಿಕರು ಬೀದಿ ಪಾಲಾಗಿದ್ದೀವಿ, ಅದಕ್ಕೆ ತಮ್ಮ ಇದ್ರಲ್ಲಿ ಏನದ ಇದು ಬೀದರ್ ಸಕ್ಕರೆ ಕಾರ್ಖಾನೆ ತಮ್ಮ ಮಧ್ಯಸ್ಥಿಕೆ ವಹಿಸಿ ನಮ್ಮೇಲೆ ಆಗಿರ್ತಕ್ಕಂಥ ಅನ್ಯಾಯವನ್ನು ಹೊರದೋಡಿಸಿ ನಮ್ಗೆ ನ್ಯಾಯ ದೊರಕಿಸ್ಕೊಡ್ರಿ ಅಂತ ಹೇಳಿ ಮನವಿ ಪತ್ರ ಸಲ್ಲಿಸಿದ್ವು. ಆ ಮನವಿ ಪತ್ರಕ್ಕೆ ಏನದ ಸ್ಪಂದಿಸಿ ಆಡಳಿತ ಮಂಡಳದವರಿಗೆ ಅವರು ಒಂದು ಸಭೆ ಕರೆದ್ರು, ಸಂಧಾನ ಸಭೆ ಕರೆದ್ರು. 29/12/2022 ಬೆಳಗಾವಿ ಅಧಿವೇಶನ ನಡೀತಾ ಇತ್ತು. ಬೆಳಗಾವಿ ಅಧಿವೇಶನದಲ್ಲಿ ನಮ್ಮಲ್ಲಿ ಅವತ್ತಿನ ಕಬ್ಬು ಅಭಿವೃದ್ಧಿ ಮತ್ತು ಸಕ್ಕರೆ ನಿರ್ದೇಶಕರಾಗಿರ್ತಕ್ಕಂಥ ಶಿವಾನಂದ ಪಾಟೀಲ್ ಅವ್ರು ಏನದ ಮಧ್ಯ ಸಭೆ ಕರೆದು ಸಭೆಯಲ್ಲಿ ಏನದ ಅಲ್ಲಿ ಏನ್ ಮಾಡಿದ್ರು, ಇವು 62 ಕೋಟಿ ಪೇಮೆಂಟ್ ಕಾರ್ಮಿಕರಿಗೆ ಕೊಡ್ಬೇಕಾಗಿದೆ ಅಂತ ಹೇಳಿ ಒಂದು ಲೆಟರ್ ಸಬ್ಮಿಟ್ ಮಾಡಿದ್ರು. 62 ಕೋಟಿ ಕೊಡ್ಬೇಕಾಗಿದೆ ಅಂತ ಹೇಳಿ. ಅಂತ ಸಮಯದಲ್ಲಿ ನಾವೇನ್ ಮಾಡಿದ್ವಿ, ಸರ್ ಇದು 62 ಕೋಟಿ ಕೊಡ್ಬೇಕಾಗಿದೆ, ಅದೇ ಅಲ್ದೇನೆ 2018ರಲ್ಲಿ 7.5 ತಿಂಗಳು ಅದು ಸಂಬಳ ಪೇಮೆಂಟ್ ಇದೆ ಅಂತ ಹೇಳಿ ನಾವು ಅವ್ರ ಗಮನಕ್ಕೆ ತಂದೆವು ಸಭೆಯಲ್ಲಿ. ಆ ಸಭೆಯಲ್ಲಿ ಗಮನಕ್ಕೆ ತಂದಾಗ ಅಲ್ಲಿ ಇರ್ತಕ್ಕಂಥ ಆಯುಕ್ತರು ಶಿವಾನಂದ ಪಾಟೀಲ್ ಅವ್ರ ಏನ್ ಮಾಡಿದ್ರು, ನೋಡಿ ಇದು ಕೇಸ್ ಇನ್ನ ಮೂವ್ಮೆಂಟ್ ನಲ್ಲಿ ಇದೆ, ಇದು ಜಡ್ಜ್ಮೆಂಟ್ ಅವ್ರ ಪರವಾಗಿ ಆಗ್ತದ ಅಥವಾ ಆಡಳಿತ ಮಂಡಳಿ ಪರವಾಗಿ ಆಗ್ತದ, ಅದ್ರ ಬಗ್ಗೆದಾಗ ಏನದ ಅದನ್ನ 7.5 ತಿಂಗಳು ಇದಕ್ಕೆ ಆಡ್ ಮಾಡ್ಕೊಡ್ರಿ, ಲೆಟರ್ ಮಾಡಿಸ್ಕೊಡ್ರಿ ಅಂತ ಮೌಖಿಕವಾಗಿ ಹೇಳಿದ್ರು. ಅದ್ರ ಬಾದ್ ಅವರು ಲೆಟರ್ ಅಂತೂ ಅದು 7.5 ತಿಂಗಳು ಇದ್ರಾಗ ಆಡ್ ಮಾಡಿಲ್ಲ, ಅವ್ರು ಸಬ್ಮಿಟ್ ಮಾಡಿಲ್ಲ, ಅದು ಅಷ್ಟಕ್ಕೆ ಪೇಮೆಂಟ್ ಉಳ್ಕೋತು. ಅದರಂತೆ ಇನ್ನೊಂದು ಉಪ ಕಾರ್ಮಿಕ ಆಯುಕ್ತರು ಮತ್ತೊಂದು ಸಭೆ ಕರೆದ್ರು. 7 ಜುಲೈ 2023 ಆ ಸಭೆಯಲ್ಲಿ ಕರೆದಾಗ ಇವರು ನಮ್ಮ ಕಾರ್ಖಾನೆ ವ್ಯವಸ್ಥಾಪಕರು ಅನ್ನೋದು ಒಂದು ಅವರು ಹಸ್ತಾಂತರ ಅವ್ರ ಹಸ್ತಾಂತರದಿಂದ ಏನಂದ್ರೆ 39 ಕೋಟಿ ಕೊಡ್ಬೇಕಾಗಿದೆ ಅಂತ ಒಂದು ಮನೆ ಪತ್ರ ಬರ್ಕೊಟ್ರು. ಅಂದ್ರೇನು 8 ಡಿಸೆಂಬರ್ 2022 41 ಕೋಟಿ ಕೊಡೋದು ಅಂತ ಬರ್ಕೊಡ್ತಾರೆ. 29 ಡಿಸೆಂಬರ್ 2022 ಬೆಳಗಾವದಲ್ಲಿ 62 ಕೋಟಿ ಕೊಡ್ಬೇಕಾಗಿದೆ, 7.5 ತಿಂಗಳು ದಿನ ಅದರಲ್ಲಿ ಆಡ್ ಮಾಡಿಲ್ಲ ಅಂತ ಲೆಟರ್ ಕೊಟ್ಟರು. 7ನೇ ತಾರೀಕು ಜೂನ್ 2023 ನಮ್ಮ ವ್ಯವಸ್ಥಾಪಕ ನಿರ್ದೇಶಕರು 39 ಕೋಟಿ ಕೊಡ್ಬೇಕಾಗಿದೆ ಅಂತ ಲೆಟರ್ ಕೊಡ್ತಾರೆ. ಅಂದ್ರೆ ಒಂದೊಂದ್ ಇದ್ರಲ್ಲಿ ಏನಂದ್ರೆ ಬೇರೆ ಬೇರೆ ತರ ಇವರು ಲೆಟರ್ ಮನೆ ಕೊಡ್ಬೇಕಾಗಿರ್ತಕ್ಕಂಥದ್ದು ಏನಂದ್ರೆ ಡೀಟೇಲ್ ಆಗಿ ಏನಂದ್ರೆ ಇವ್ರು ಪಟ್ಟಿದ ಇದಕ್ಕೆ ಏನ್ ಮಾಡಿದ್ರು, ಸೆಪ್ಟೆಂಬರ್ 25, 2023 ಸೆಪ್ಟೆಂಬರ್ 2023 23ರಿಂದ ಏನ್ ಮಾಡಿದ್ರು, ಸಾಕ್ಷಿ ವಿಚಾರಣೆ ಪ್ರಾರಂಭ ಮಾಡಿದ್ರು. 25 ಸೆಪ್ಟೆಂಬರ್ 2023ರಿಂದ ಸಾಕ್ಷಿ ವಿಚಾರಣೆ ಪ್ರಾರಂಭ ಮಾಡಿದ್ರು. ಆ ಸಾಕ್ಷಿ ವಿಚಾರಣೆಯಲ್ಲಿ 472 ಜನ ಸಾಕ್ಷಿ ವಿಚಾರಣೆಗೆ ಹಾಜರಾದ್ರು. 472 ಜನ. ಆ ಸಾಕ್ಷಿ ವಿಚಾರಣೆಗೆ ಹಾಜರಾಗಿದ್ದಾಗ ಅಲ್ಲಿ ಉಪ ಕಾರ್ಮಿಕ ಆಯುಕ್ತರಲ್ಲಿಂದ ನಮಗೇನದ ಒಂದು ನ್ಯಾಯ ದೊರಕಿಸ್ಕೊಟ್ರು. ಎವಿಡೆನ್ಸ್ ಸ್ಟಾರ್ಟ್ ಆಗಿದ ಬಳಿಕ MD ಅವರಿಗೆಲ್ಲ ಸಂಪೂರ್ಣವಾಗಿ ಏನದ ಅವ್ರ ಕಾನೂನಾತ್ಮಕವಾಗಿ ಮಾಹಿತಿ ಕೊಟ್ರು. ಅದಕ್ಕೆ ಯಾವುದೇ ರೀತಿ ಏನದ ವ್ಯವಸ್ಥಾಪಕ ನಿರ್ದೇಶಕರು ಅದಕ್ಕೆ ಯಾವುದೇ ರೀತಿಯಲ್ಲಿ ಏನೋ ಅದಕ್ಕೆ ಸ್ಪಂದಿಸಿಲ್ಲ. ಅದಕ್ಕೆ ಏನದ ಒಂದು ಆದೇಶ ಹೊರಡಿಸಿದ್ರು. 472 ಜನರದು 32,99,66,051 ರೂಪಾಯಿ. ಈಗ ಏನ್